ಶ್ರೀ ಸಾರರೂಪ ಗುರುಚರಿತ್ರೆ 29ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಈ ಎಲ್ಲ ಚಮತ್ಕಾರಗಳನ್ನು ಕಣ್ಣಾರೆ ನೋಡುತ್ತಾ ಕುಳಿತಿದ್ದ ತ್ರಿವಿಕ್ರಮಯತೆಯು, ಗುರುದೇವ, ಆ ಪತಿತನಿಗೆ ಮೊದಲು ಜ್ಞಾನೋದಯವಾದದ್ದು ಹೇಗೆ, ನಂತರ ಜ್ಞಾನಹೀನನಾಗಿ ಪತಿತನಾದದ್ದು ಹೇಗೆ ಎಂದು ವಿವರಿಸಿ ಹೇಳಬೇಕೆಂದು ವಿನಂತಿಸಲು ಗುರುಗಳು ಭಸ್ಮದ ಮಹಿಮೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ತ್ರಿವಿಕ್ರಮ, ಮೊದಲು ನಾವು ಆ ಪತಿತನಿಗೆ ಪಂಚಾಕ್ಷರ ಮಂತ್ರದಿಂದ ಅಭಿಮಂತ್ರಿತ ಭಸ್ಮವನ್ನು ಪ್ರೋಕ್ಷಿಸಿದ್ದರಿಂದ ಆತನಲ್ಲಿ ಜ್ಞಾನೋದಯವಾಗಿತ್ತು. ಸ್ನಾನದಿಂದ ಆ ಭಸ್ಮವೆಲ್ಲ ಕ್ಷಾಲನವಾದಕ್ಕೆ ಮತ್ತೆ ಆತನು ಜ್ಞಾನಹೀನನಾದ ಪತಿತನಾಗಿ ಮಾರ್ಪಟ್ಟನು. ಭಸ್ಮಧಾರಣ ಮಾಡುವವನು ಪುನೀತನಾಗುವನು, ಬ್ರಹ್ಮಜ್ಞಾನಿಯಾಗುವನು. ಕೃತಯುಗದಲ್ಲಿ ವಾಮದೇವನೆಂಬ ಯೋಗಿಯು ಮೈ ತುಂಬ ಭಸ್ಮ ಲೇಪಿಸಿಕೊಂಡು ಅರಣ್ಯದಲ್ಲಿ ಕಾಮಕ್ರೋಧರಹಿತನಾಗಿ ಸಂಚರಿಸುತ್ತಿದ್ದನು. ಆಗ ಒಂದು ರಾಕ್ಷಸವು ಆತನನ್ನು ತಿನ್ನಲೆಂದು ಮೈ ಮೇಲೆ ಎರಗಿತು. ವಾಮದೇವನು ಧರಿಸಿದ್ದ ಭಸ್ಮದ ಕಣಗಳು ರಾಕ್ಷಸನ ಮೈಗೆ ಅಂಟಿದ ಕೂಡಲೇ ಅದಕ್ಕೆ ಜ್ಞಾನೋದಯವಾಯಿತು. ರಾಕ್ಷಸನು ವಾಮದೇವನಿಗೆ ನಮಸ್ಕರಿಸಿ, ಮಹಾತ್ಮ, ನನ್ನನ್ನು ಉದ್ಧರಿಸು ಎಂದು ನಿನ್ನ ಮೈಗಂಟಿದ ಭಸ್ಮವು ನನ್ನ ಮೈಗೆ ಅಂಟಿದೊಡನೆಯೇ ನನಗೆ ಹಿಂದಿನ 25 ಜನ್ಮಗಳ ಅರಿವು ಉಂಟಾಗಿದೆ. 25ನೆಯ ಹಿಂದಿನ ಜನ್ಮದಲ್ಲಿ ನಾನು ದುರ್ಜಯನೆಂಬ ಹೆಸರಿನ ಅರಸನಾಗಿದ್ದೆ. ಆಗ ನಾನು ಪ್ರಜಾಪೀಡನೆ, ಪರಸ್ತ್ರೀಯರ ಮೇಲೆ ಬಲಾತ್ಕಾರ, ಮದಿರಾಪಾನ ಮುಂತಾದ ಅನೇಕ ಪಾಪಕೃತ್ಯಗಳನ್ನು ಎಸಗಿದೆ. ಅದರ ಫಲವಾಗಿ 100 ವರ್ಷ ನರಕ ಬಾಧೆಯನ್ನು ಅನುಭವಿಸಿದೆ. ಬಳಿಕ ನಾಯಿ, ನರಿ ಮುಂತಾದ ಕ್ಷುದ್ರ ಯೋನಿಗಳಲ್ಲಿ ಜನ್ಮಿಸುತ್ತಾ ಬಳಲಿ ಈಗ ರಾಕ್ಷಸನಾಗಿರುವಿ. ಯಾವ ಪ್ರಾಣಿಗಳನ್ನು ಕೊಂದು ತಿಂದರೂ ನನ್ನ ಹಸಿವೆ ಹಿಂಗದಾಗಿತ್ತು. ಅದಕ್ಕಾಗಿಯೇ ಇಂದು ನಿಮ್ಮನ್ನು ಮುರಿದು ತಿನ್ನುವ ಉದ್ದೇಶದಿಂದ ನಿಮ್ಮ ಮೇಲೆ ಎರಗಿದೆ. ಆದರೆ ನಿಮ್ಮ ಅಂಗಸ್ಪರ್ಶದಿಂದ ನನ್ನ ಪಾಪ ದಾಹಗಳೆಲ್ಲ ಶಾಂತವಾದವು. ನನಗೆ ಈಗ ಜ್ಞಾನ ಉಂಟಾಗಿದೆ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಲು ವಾಮದೇವರು, ಎಲೈ ರಾಕ್ಷಸನೇ, ಇದೆಲ್ಲವೂ ಭಸ್ಮದ ಮಹಿಮೆಯಾಗಿದೆ. ನಾನು ಧರಿಸಿದ ಭಸ್ಮವು ನಿನ್ನ ಮೈಗೆ ಸೋಂಕಿದ್ದರಿಂದಲೇ ನಿನಗೆ ದಿವ್ಯ ಜ್ಞಾನ ಉಂಟಾಯಿತು. ಈ ಭಸ್ಮದ ಮಹಿಮೆ ಹೆಚ್ಚಿನದಾಗಿರುವುದೆಂದರೇ ಸದಾಶಿವನು ಇದನ್ನು ತನ್ನ ಅಂಗಭೂಷಣವನ್ನಾಗಿ ಮಾಡಿಕೊಂಡಿದ್ದಾನೆ. ಪಂಚಾಕ್ಷರಿ ಮಂತ್ರದಿಂದ ಅಭಿಮಂತ್ರಿತವಾದ ಈ ಭಸ್ಮವನ್ನು ನಿನ್ನ ಮೈಗೆ ಲೇಪಿಸಿಕೊ, ಅಂದರೆ ನೀನು ಇನ್ನಷ್ಟು ಪುನೀತನಾಗುವಿ ಎಂದು ತಮ್ಮ ಬಳಿಯಲ್ಲಿದ್ದ ಭಸ್ಮವನ್ನು ಆ ರಾಕ್ಷಸನಿಗೆ ಕೊಟ್ಟರು. ಆಗ ರಾಕ್ಷಸನು ಕೃತಜ್ಞತೆಯಿಂದ, ಮಹಾಗುರುವೇ, ನಾನು ರಾಜನಾಗಿದ್ದ ಜನ್ಮದಲ್ಲಿ ಜಲಾಶಯವೊಂದನ್ನು ಕಟ್ಟಿಸಿದ್ದೆ. ಆ ಪುಣ್ಯಫಲದಿಂದಲೇ ನನಗೆ ನಿಮ್ಮ ದರ್ಶನವಾಗಿ ಪವಿತ್ರವಾದ ಭಸ್ಮವು ದೊರೆಯಿತು ಎಂದು ನುಡಿದು ಭಸ್ಮಧಾರಣ ಮಾಡಲು ರಾಕ್ಷಸ ಜನ್ಮದಿಂದ ವಿಮುಕ್ತಿ ದೊರೆಯಿತು. ಹೀಗಿದೆ ಈ ಭಸ್ಮದ ಮಹಿಮೆ ಎಂದು ತ್ರಿವಿಕ್ರಮಯತಿಗೆ ಗುರುಗಳು ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 29ನೇ